ನಮಸ್ಕಾರ. ಯಾವುದೇ ಒಂದು ಕಂಪನಿಯ ಕಥೆಯನ್ನು ತೆಗೆದುಕೊಂಡ್ರೆ ಅದರ ಅಡಿಪಾಯ ಇರೋದೇ ಅದರ ಹಣಕಾಸು. ಇಂದು ನಾವು ಆ ಪಯಣದ ಹೃದಯ ಭಾಗದಲ್ಲಿರುವ ಷೇರು ಬಂಡವಾಳ ಅಥವಾ ಶೇರ್ ಕ್ಯಾಪಿಟಲ್ ಬಗ್ಗೆ ಮಾತಾಡೋಣ. ಇದು ಬರೀ ಹಣಕಾಸಿನ ವಿಷಯ ಅಷ್ಟೇ ಅಲ್ಲ, ಇದು ಅಧಿಕಾರ, ನಿಯಂತ್ರಣ ಮತ್ತು ಬೆಳವಣಿಗೆಯ ಕಥೆ ಕೂಡ. ಇದು ತುಂಬಾನೇ ಮೂಲಭೂತವಾದ ಪ್ರಶ್ನೆ ಅಲ್ವಾ? ಯಾವುದೇ ಒಂದು ದೊಡ್ಡ ಬಿಸ್ನೆಸ್ ಶುರುವಾಗೋದು ಒಂದು ಸಣ್ಣ ಐಡಿಯಾದಿಂದ. ಆದರೆ ಆ ಐಡಿಯಾಗೆ ಜೀವ ತುಂಬೋಕೆ, ಅದನ್ನ ಬೆಳೆಸೋಕೆ ದುಡ್ಡು ಬೇಕೇ ಬೇಕು. ಹಾಗಾದ್ರೆ ಈ ಕಂಪನಿಗಳು ತಮಗೆ ಬೇಕಾದ ಹಣವನ್ನ ಹೇಗೆ, ಎಲ್ಲಿಂದ ತರ್ತವೆ? ಈ ಪ್ರಶ್ನೆಗೆ ಉತ್ತರವನ್ನ ಈ ವಿಶ್ಲೇಷಣೆಯಲ್ಲಿ ಕಂಡುಹಿಡಿಯೋಣ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ವಿಭಾಗಕ್ಕೆ ಹೋಗೋಣ. ಅದೇ ಕಂಪನಿಯ ಹಣಕಾಸು ಇಂಧನ. ಅಂದ್ರೆ ಈ ಷೇರು ಬಂಡವಾಳ ಅನ್ನೋದು ಎಲ್ಲಿಂದ ಬರುತ್ತೆ ಅಂತ ಒಮ್ಮೆ ನೋಡೋಣ ಬನ್ನಿ. ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಷೇರ್ ಬಂಡವಾಳ ಅಂದ್ರೆ ಬೇರೇನೂ ಅಲ್ಲ. ಒಂದು ಕಂಪನಿ ತನ್ನ ಮಾಲೀಕತ್ವದ ಸಣ್ಣ ಸಣ್ಣ ಪಾಲನ್ನ, ಅದನ್ನೇ ಷೇರು ಅಂತ ಕರಿತೀವಲ್ಲ, ಅದನ್ನ ಜನರಿಗೆ ಮಾರಿ ಹಣವನ್ನ ಒಟ್ಟುಗೂಡಿಸೋದು. ಯಾರು ಈ ಷೇರುಗಳನ್ನು ಕೊಂಡುಕೊಳ್ತಾರೋ ಅವರು ಆ ಕಂಪನಿಯ ಒಂದಂಶದ ಮಾಲೀಕರಾದ ಹಾಗೆ. ಇದನ್ನ ನೆನ್ಪಲ್ಲಿಡಿ, ಇದು ಬರೀ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲ, ಇದು ನೇರವಾಗಿ ಮಾಲೀಕತ್ವವನ್ನೇ ಕೊಂಡುಕೊಂಡ ಹಾಗೆ. ಹಾಗಾದ್ರೆ ಒಂದು ಕಂಪನಿ ಹಣವನ್ನ ಹೇಗೆಲ್ಲ ಜೋಗಿಸ್ಕೋದು? ನೋಡಿ, ಮುಖ್ಯವಾಗಿ 2 ದಾರಿಗಳಿದೆ. ಒಂದು, ತನ್ನ ಮಾಲೀಕತ್ವದ ಪಾಲನ್ನೇ ಮಾರಾಟ ಮಾಡೋದು, ಅಂದ್ರೆ ಷೇರುಗಳು. ಇಲ್ಲಿ ಕಂಪನಿಯ ಲಾಭ ನಷ್ಟ ಎರಡರಲ್ಲೂ ಪಾಲುದಾರಿಕೆ ಇರುತ್ತೆ. ಇನ್ನೊಂದು ದಾರಿ ಅಂದ್ರೆ ಸಾಲ ತೆಗೆದುಕೊಳ್ಳೋದು. ಇದನ್ನೇ ಡಿಬೆಂಚರ್ಗಳು ಅಂತಾರೆ. ಇಲ್ಲಿ ಸಾಲ ಕೊಟ್ಟವರಿಗೆ ಒಂದು ನಿಶ್ಚಿತವಾದ ಬಡ್ಡಿ ಸಿಗುತ್ತೆ ಅಷ್ಟೇ. ಸೊ ಇದು ಕಂಪನಿಯ ಮಾಲೀಕರಾಗೋದು ವರ್ಸಸ್ ಕಂಪನಿಗೆ ಸಾಲ ಕೊಡೋದ್ರ ನಡುವಿನ ಒಂದು ದೊಡ್ಡ ವ್ಯತ್ಯಾಸ. ಸರಿ, ಕಂಪನಿ ತನ್ನ ಮಾಲೀಕತ್ವವನ್ನ ಮಾರಾಟ ಮಾಡೋಕೆ ನಿರ್ಧಾರ ಮಾಡ್ತು ಅಂತ ಇಟ್ಕೊಳ್ಳೋಣ. ಆಗ ಮುಂದಿನ ಪ್ರಶ್ನೆ ಬರುತ್ತೆ, ಯಾವ ತರಹದ ಮಾಲೀಕತ್ವವನ್ನ ಕೊಡಬೇಕು? ಇಲ್ಲೇ ನೋಡಿ, ಈಕ್ವಿಟಿ ಶೇರ್ಗಳು ಮತ್ತು ಪ್ರಿಫರೆನ್ಸ್ ಶೇರ್ಗಳ ನಡುವಿನ ವ್ಯತ್ಯಾಸ ತುಂಬಾ ಮುಖ್ಯವಾಗುತ್ತೆ. ಇಲ್ಲಿರೋ ಪ್ರಮುಖ ವ್ಯತ್ಯಾಸ ಏನು ಗೊತ್ತಾ? ಈಕ್ವಿಟಿ ಷೇರುದಾರರು ಇವರೇ ಕಂಪನಿಯ ನಿಜವಾದ ಮಾಲೀಕರು. ಅವರಿಗೆ ವೋಟ್ ಮಾಡೋ ಪೂರ್ತಿ ಹಕ್ಕಿರುತ್ತೆ. ಅಂದ್ರೆ ಕಂಪನಿಯ ದೊಡ್ಡ ದೊಡ್ಡ ನಿರ್ಧಾರಗಳಲ್ಲಿ ಇವರ ಮಾತೇ ನಡೆಯುತ್ತೆ. ಆದರೆ ರಿಸ್ಕ್ ಕೂಡ ಜಾಸ್ತಿ. ಇನ್ನೊಂದು ಕಡೆ ಪ್ರಿಫರೆನ್ಸ್ ಷೇರುದಾರರು, ಇವರಿಗೆ ಡಿವಿಡೆಂಡ್ ಮತ್ತು ಹಣ ವಾಪಸ್ ಪಡೆಯೋದ್ರಲ್ಲಿ ಮೊದಲ ಆದ್ಯತೆ ಇರುತ್ತೆ. ಆದರೆ ಸಾಮಾನ್ಯವಾಗಿ ಅವರಿಗೆ ವೋಟಿಂಗ್ ಹಕ್ಕು ಇರೋದಿಲ್ಲ. ಸೊ ಇದು ಸೇಫ್ಟಿ ಬೇಕಾ ಅಥವಾ ಕಂಟ್ರೋಲ್ ಬೇಕಾ ಅನ್ನೋ ಆಯ್ಕೆ ಇದ್ದ ಹಾಗೆ. ಓಕೆ, ಈಗ ಮುಂದಿನ ಹಂತಕ್ಕೆ ಹೋಗೋಣ. ಕಂಪನಿ ತನ್ನ ಶೇರ್ಗಳನ್ನ ಮಾರುವಾಗ ಅದರ ಬೆಲೆಯನ್ನ ಹೇಗೆ ಫಿಕ್ಸ್ ಮಾಡುತ್ತೆ? ಇದು ಬರೀ ಅದರ ಮುಖಬೆಲೆಗೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ. ಹೇಗೆ ಅಂದ್ರೆ, ಒಂದು ಷೇರಿನ ಮುಖಬೆಲೆ ಅಂದ್ರೆ ಫೇಸ್ ವ್ಯಾಲ್ಯೂ 10 ರೂಪಾಯಿ ಇರ್ಬೋದು. ಆದರೆ ಕಂಪನಿಯ ಗುಡ್ವಿಲ್, ಅದರ ಭವಿಷ್ಯವನ್ನ ನೋಡಿ ಜನ ಅದಕ್ಕೆ 50 ರೂಪಾಯಿ ಕೊಡೋ ರೆಡಿ ಇರ್ತಾರೆ. ಆ ಹೆಚ್ಚುವರಿ 40 ರೂಪಾಯಿ ಇದೆಯಲ್ಲ, ಅದನ್ನೇ ಪ್ರೀಮಿಯಂ ಅಂತ ಕರೆಯೋದು. ಈ ಪ್ರೀಮಿಯಂ ಆಗಿ ಬಂದ ಹಣವನ್ನ ಕಂಪನಿ ಬೇಕಾಬಿಟ್ಟಿ ಖರ್ಚು ಮಾಡೋ ಹಾಗಿಲ್ಲ. ಅದನ್ನ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಅಂತ ಒಂದು ಸ್ಪೆಷಲ್ ಅಕೌಂಟ್ನಲ್ಲಿ ಇಡಲೇಬೇಕು. ಯಾಕಂದ್ರೆ ಕಾನೂನಿನ ದೃಷ್ಟಿಯಲ್ಲಿ ಈ ಹಣ ಕೂಡ ಕಂಪನಿಯ ಮೂಲ ಬಂಡವಾಳದಷ್ಟೇ ಪವಿತ್ರ, ಅಷ್ಟೇ ಮುಖ್ಯ. ಹಾಗಾದ್ರೆ ಈ ಪ್ರೀಮಿಯಂ ಹಣವನ್ನ ಏನೆಲ್ಲ ಮಾಡ್ಬೋದು? ನೋಡಿ, ಕಾನೂನು ಇದರ ಬಳಕೆಯನ್ನ ತುಂಬಾನೇ ಸ್ಟ್ರಿಕ್ಟ್ ಆಗಿ ಹೇಳುತ್ತೆ. ಇದನ್ನ ಕಂಪನಿಯ ಬಂಡವಾಳದ ಬೇಸನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡೋದಕ್ಕೆ ಮಾತ್ರ ಬಳಸಬೇಕು. ಉದಾಹರಣೆಗೆ, ಇರುವ ಷೇರುದಾರರಿಗೆ ಬೋನಸ್ ಷೇರುಗಳನ್ನು ಕೊಡೋಕೆ, ಅಥವಾ ಕಂಪನಿ ಶುರು ಮಾಡ್ಲಾಗ ಆದ ಆರಂಭಿಕ ಖರ್ಚುಗಳನ್ನು ಸರಿತೂಗಿಸೋಕೆ, ಈ ಥರದ ಕೆಲವು ನಿರ್ದಿಷ್ಟ ಕಾರಣಗಳಿಗೆ ಮಾತ್ರ. ಇದೊಂದು ರೀತಿ ಕಂಪನಿಯ ಆರ್ಥಿಕ ಆರೋಗ್ಯವನ್ನ ಕಾಪಾಡೋ ಸೇಫ್ಟಿ ಗಾರ್ಡ್ ಇದ್ದಾಗೆ. ಈ ಪ್ರೀಮಿಯಂಗೆ ತದ್ವಿರುದ್ಧವಾಗಿ ಷೇರುಗಳನ್ನ ಅದರ ಮುಖಬೆಲೆಗಿಂತ ಕಡಿಮೆ ಬೆಲೆಗೆ ಅಂದ್ರೆ ಡಿಸ್ಕೌಂಟ್ನಲ್ಲಿ ಮಾರೋಕೆ ಸಾಮಾನ್ಯವಾಗಿ ಅವಕಾಶ ಇಲ್ಲ. ಯಾಕಂದ್ರೆ ಹಾಗೆ ಮಾಡಿದ್ರೆ ಅದು ಕಂಪನಿಯ ಆರ್ಥಿಕ ಅಡಿಪಾಯವನ್ನೇ ಅಲ್ಲಾಡಿಸ್ಬಿಡ್ಬೋದು. ಒಂದು ಕಂಪನಿಯ ಜೀವನದಲ್ಲಿ ಅದರ ಬಂಡವಾಳದ ರಚನೆ ಅನ್ನೋದು ಸ್ಥಿರವಾಗಿರೋದಿಲ್ಲ. ಅದು ಕಾಲಕ್ಕೆ ತಕ್ಕಂತೆ ಬದಲಾಗ್ತಾನೆ ಇರುತ್ತೆ. ಹಾಗಾದ್ರೆ ಕಂಪನಿಗಳು ತಮ್ಮ ಬಂಡವಾಳದ ರಚನೆಯನ್ನ ಹೇಗೆ ಬದಲಾಯಿಸ್ತವೆ? ಬನ್ನಿ ನೋಡೋಣ. ಕಂಪನಿಗೆ ಇನ್ನೂ ಹೆಚ್ಚು ಹಣ ಬೇಕು ಅಂದಾಗ ಅದು ಹೊಸಬರ ಹತ್ರ ಹೋಗಿ ಹಣ ಕೇಳೋದಕ್ಕಿಂತ ಮುಂಚೆ ತನ್ನ ಹಳೇ ಷೇರುದಾರರಿಗೆ, ಅಂದ್ರೆ ತನ್ನ ಮೇಲೆ ಈಗಾಗಲೇ ನಂಬಿಕೆ ಇಟ್ಟೋರಿಗೆ ಮೊದಲ ಅವಕಾಶ ಕೊಡುತ್ತೆ. ಇದನ್ನೇ ರೈಟ್ಸ್ ಇಶ್ಯೂ ಅಂತ ಕರೆಯೋದು. ಇದು ಹಳೆ ಮಾಲೀಕರ ಹಕ್ಕುಗಳನ್ನ ಕಾಪಾಡೋ ಒಂದು ಒಳ್ಳೆ ದಾರಿ. ಇನ್ನು ಬೋನಸ್ ಇಶ್ಯೂ ಅಂದ್ರೆ ಇದು ಷೇರ್ದಾರರಿಗೆ ಸಿಗೋ ಒಂದು ಗಿಫ್ಟ್ ಇದ್ದ ಹಾಗೆ. ಕಂಪನಿ ತನ್ನ ಲಾಭಾಂಶವನ್ನ ದುಡ್ಡಿನ ರೂಪದಲ್ಲಿ ಕೊಡೋ ಬದಲು ಉಚಿತವಾಗಿ ಇನ್ನಷ್ಟು ಷೇರ್ಗಳನ್ನ ಕೊಡುತ್ತೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಕಂಪನಿಗೆ ಯಾವುದೇ ಹೊಸ ಹಣ ಬರೋದಿಲ್ಲ, ಬದಲಾಗಿ ತನ್ನಲ್ಲೇ ಇರುವ ಲಾಭವನ್ನ ಬಂಡವಾಳವಾಗಿ ಪರಿವರ್ತನೆ ಮಾಡುತ್ತೆ ಅಷ್ಟೇ. ಬೈಬ್ಯಾಕ್ ಅಂದ್ರೆ ಕಂಪನಿ ತಾನೇ ತನ್ನ ಷೇರುಗಳನ್ನ ಮಾರುಕಟ್ಟೆಯಿಂದ ವಾಪಸ್ ಕೊಂಡುಕೊಳ್ಳೋದು.
ಇದರಿಂದ ಏನಾಗುತ್ತೆ? ಮಾರುಕಟ್ಟೆಯಲ್ಲಿರೋ ಷೇರುಗಳ ಸಂಖ್ಯೆ ಕಡಿಮೆ ಆಗತ್ತೆ. ಆಗ ಉಳಿದಿರೋ ಪ್ರತಿಯೊಂದು ಷೇರಿನ ಮೌಲ್ಯ ಹೆಚ್ಚಾಗೋ ಚಾನ್ಸ್ ಇರುತ್ತೆ. ಇದು ಹೂಡಿಕೆದಾರರಿಗೆ ಅವರ ಹಣವನ್ನ ವಾಪಸ್ ಕೊಟ್ಟು ಷೇರಿನ ಬೆಲೆಯನ್ನ ಹೆಚ್ಚಿಸೋ ಒಂದು ಸ್ಮಾರ್ಟ್ ತಂತ್ರ. ಸರಿ, ಈಗ ಕಂಪನಿಯ ಜೀವನ ಚಕ್ರದ ಕೊನೆಯ ಆದರೆ ತುಂಬಾನೇ ಇಂಪಾರ್ಟೆಂಟ್ ಆದ ಭಾಗಕ್ಕೆ ಬಂದಿದ್ದೇವೆ. ಷೇರುಗಳನ್ನ ಒಮ್ಮೆ ವಿತರಿಸಿದ ಮೇಲೆ ಅವುಗಳ ಕತೆ ಮುಗಿಯಲ್ಲ, ಬದಲಿಗೆ ಅಲ್ಲಿಂದನೇ ಶುರುವಾಗುತ್ತೆ. ಹೌದು, ಷೇರ್ಗಳು ಕೂಡ ಒಂದು ಆಸ್ತಿ. ಒಂದು ಮನೆ ಅಥವಾ ಕಾರಿನ ಹಾಗೆ ಇವುಗಳನ್ನು ಸಹ ಒಬ್ರಿಂದ ಇನ್ನೊಬ್ರಿಗೆ ಮಾರಾಟ ಮಾಡಬಹುದು, ಖರೀದಿಸಬಹುದು. ಈ ಪ್ರಕ್ರಿಯೆ ಇರೋದ್ರಿಂದಲೇ ಷೇರ್ದಾರರು ತಮಗೆ ಬೇಕಾದಾಗ ತಮ್ಮ ಹೂಡಿಕೆಯನ್ನ ಹಣವಾಗಿ ಪರಿವರ್ತಿಸಿಕೊಳ್ಳಬಹುದು. ಈ ಷೇರು ವರ್ಗಾವಣೆ ಪ್ರಕ್ರಿಯೆ ಅನ್ನೋದು ಒಂದು ನಿರ್ದಿಷ್ಟ ಕಾನೂನಿನ ಪ್ರಕಾರ ನಡೆಯುತ್ತೆ. ಇಲ್ಲಿ ನೋಡ್ದ ಹಾಗೆ ಮಾರುವವರು ಮತ್ತು ಕೊಳ್ಳುವವರ ನಡುವೆ ಒಂದು ಒಪ್ಪಂದ ಆಗುತ್ತೆ. ಆ ದಾಖಲೆಗಳನ್ನ ಕಂಪನಿಗೆ ಕೊಟ್ಟ ಮೇಲೆ ಕಂಪನಿ ಅದನ್ನ ತನ್ನ ರೆಕಾರ್ಡ್ಸ್ನಲ್ಲಿ ನೋಂದಾಯಿಸಿಕೊಂಡು ಹೊಸ ಮಾಲೀಕರಿಗೆ ಹೊಸ ಷೇರು ಸರ್ಟಿಫಿಕೇಟ್ ಕೊಡುತ್ತೆ. ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಒಂದು ಷೇರು ಅಂದ್ರೆ ಒಂದು ವೋಟ್ ಅಂತಾದ್ರೆ, ಹಾಗಾದರೆ ಒಂದು ಕಂಪನಿಯ ಷೇರ್ ಬಂಡವಾಳದ ರಚನೆಯೇ ಆ ಕಂಪನಿಯನ್ನ ನಿಜವಾಗ್ಲೂ ಯಾರು ಕಂಟ್ರೋಲ್ ಮಾಡ್ತಾರೆ ಅನ್ನೋ ಕಥೆಯನ್ನ ಹೇಳುತ್ತೆ ಅಲ್ವಾ? ಯಾರ ಕೈಯಲ್ಲಿ ಹೆಚ್ಚು ಷೇರುಗಳಿವೆಯೋ ಅವರೇ ಕಂಪನಿಯ ಭವಿಷ್ಯವನ್ನ ನಿರ್ಧರಿಸೋದು. ಹಾಗಾದ್ರೆ ಯಾವುದೇ ಕಂಪನಿಯ ಬಂಡವಾಳ ರಚನೆಯನ್ನ ನೋಡಿದ್ರೆ ಅದರ ನಿಜವಾದ ಯಜಮಾನ ಯಾರು ಅಂತ ನಾವು ಹೇಳ್ಬಿಡ್ಬೋದಾ?